ಜೈ ಹಿಂದ್. ನಮ್ಮ ಸೈನಿಕರು ಮೈಸೂರಿನಲ್ಲಿ ಪ್ರತಿ ವರ್ಷದಲ್ಲೂ ಕೂಡ 2 ಬಾರಿ 3 ಬಾರಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನಾವು ಟ್ರೆಕ್ಕಿಂಗ್ ನಡೆಸ್ಕೊಡ್ತಾ ಇರ್ತೀವಿ. ಟ್ರೆಕ್ಕಿಂಗ್ನಲ್ಲಿ ಭಾಳ ಮಕ್ಕಳುಗಳು ಉತ್ಸುಕತೆಯಿಂದ ಭಾಗವಹಿಸ್ತಾರೆ. ಈ ಸಲ ಹೆಚ್ಚಿನ ಸಂಖ್ಯೆ ಇದೆ, ಯಾಕೆ ಸಮ್ಮರ್ ಕ್ಯಾಂಪ್ ಇರುವ ಚಿಕ್ಕ ಮಕ್ಕಳು ಇರೋ ಕಾರಣ ಈ ಸಲ ಸಂಖ್ಯೆ ಜಾಸ್ತಿ ಇದೆ. ಯಾವಾಗಲೂ ಕೂಡ ಒಂದು 80-90 ಮಕ್ಕಳು ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಸಲ 110 ಅಂದರೆ 110ಕ್ಕಿಂತ ಹೆಚ್ಚು ಮಕ್ಕಳು ನಮ್ಮ ಹತ್ರ ಜೊತೆಗೆ ಹೊರಟಿದ್ದೀವಿ. ಈ ಟ್ರೆಕ್ಕಿಂಗಲ್ಲಿ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಮಕ್ಕಳಿಗೆ ಒಂದು ಫಿಸಿಕಲಿ ಎಂಡೋರೆನ್ಸ್ ಅವರು ಅಬಿಲಿಟಿ ಚೆಕ್ ಮಾಡ್ಕೊಬೋದು. ಮತ್ತು ಅದಕ್ಕೆ ನೇಚರ್ನಲ್ಲಿ ಏನೇನು ಸಿಗುತ್ತೆ, ಏನೇನು ಅಲ್ಲಿ ಯಾವ ಥರ ನಾವು ಸರ್ವೈವ್ ಆಗ್ಬೋದು ಇದ್ರ ಬಗ್ಗೆ ತಿಳ್ಕೊಬೋದು. ಬೆಟ್ಟಗಳ ಪ್ರದೇಶಗಳು ನೋಡಲಿಕ್ಕೆ ಒಂದು ಒಳ್ಳೆಯ ಸುವರ್ಣ ಅವಕಾಶ. ಅಲ್ಲಿ ಕೆಲವೊಂದು ಟಾಸ್ಕಿಂಗ್ ಇರುತ್ತೆ, ಟಾಸ್ಕೆಲ್ಲ ಕೂಡ ಕಂಪ್ಲೀಟ್ ಮಾಡಲಿಕ್ಕೆ ಒಂದು ಅವಕಾಶ ಇರ್ತದೆ. ಈ ಟ್ರೆಕ್ಕಿಂಗ್ ಹೋಗ್ಬೇಕಿದ್ರೆ ಯಾವ ರೀತಿ ಮಳೆ ಬೀಳ್ತಾ ನೋಡಿ, ಮಳೆ ಬೀಳುತ್ತೆ, ಅಲ್ಲಲ್ಲಿ ಮಳೆ ಬಿದ್ದಿದೆ. ಈಗ ಹೋಗ್ಬೇಕಾದ್ರೆ ಮಳೆ ಬಿದ್ದು ಬೀಳುತ್ತೆ, ಮಳೆ ಇದ್ದೇ ಇರುತ್ತೆ. ಅದು ಮಳೆಗೂ ಕೂಡ ಇದ್ರಲ್ಲ ನಮ್ಮ ಮಕ್ಕಳುಗಳು. ಚಳಿ ಅಂತ ಎದುರುಕೊಳ್ಳೋಲ್ಲ, ರಾತ್ರಿಯೆಲ್ಲ ನಿದ್ದೆ ಕಟ್ಟಿದ್ದಾರೆ, ಸುಮಾರು 3 ಗಂಟೆಗೆ ಎದ್ದಿರೋಂಥ ಮಕ್ಕಳುಗಳಿರಲ್ಲ. ಜೊತೆಗೆ ಬರೋದು ಕೂಡ ಲೇಟ್ ಆಗ್ತದೆ, ಸುಮಾರು ಬರೋದು ಸೇರಿ 30-35 ಕಿಲೋಮೀಟ್ರ್ ಆಗ್ತದೆ. ಅದ್ರ ಜೊತೆಗೆ ನೈಟಲ್ಲೂ ಕೂಡ ಮಕ್ಕಳು ವಾಪಸ್ ಬರ್ತಾರೆ. ಈ ಥರ ಮಕ್ಕಳು ಅವ್ರದ್ದು ಒಂದು ಟ್ರೆಕ್ಕಿಂಗ್ನಲ್ಲಿ ಯಾವ ಥರ ನನ್ನ ಅಬಿಲಿಟಿ ಏನಿದೆ, ನನ್ನ ಶಕ್ತಿ ಏನಿದೆ ಅದನ್ನು ಒಂದು ಪರೀಕ್ಷೆ ಮಾಡ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತ ಅಂದ್ಕೊಳ್ತೀನಿ. ಇವತ್ತು ನಮ್ಮ ಸೈನಿಕರ ಮೈಸೂರಿಂದ ಎಲ್ಲ ಮಕ್ಕಳು ಹೋಗ್ತಾ ಇದ್ದೀವಿ. ಎಲ್ರಿಗೂ ಶುಭ ಕೋರಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ಜೈ ಹಿಂದ್. ಟ್ರೆಕ್ಕಿಂಗ್ ಕ್ಯಾಂಪ್ ಹೋಯ್ತಾ ಇದಾರೆ ಅಂತ ಅದಕ್ಕೆ ನಾನು ಬಟ್ಟೆ ಪ್ಯಾಕ್ ಮಾಡಿ ಅವ್ರಿಗೆ ಹೋಯ್ತಾವನೆ ಮಾಡ್ಕೊಂಡ. ನೀವು ಹೋಗಿ ಹೋಗಿ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳಿ. ಬರ್ತೀನಿ ನಾನು. ಇವತ್ತು ಹೇಳು ಸ್ಯಾಮ್ನಲ್ಲಿ ಟ್ರೆಕ್ಕಿಂಗ್ ಅಂತೆ ಗೊತ್ತಾಯ್ತು. ನೀನ್ ಬರಲ್ವಾ? ಬರ್ತಿದ್ದೀನಿ. ಎಲ್ಲ ಟೀಚರ್ಸ್ ಬರ್ತಾವ್ರು ಬಾಬೆ. ಬರ್ತಿದ್ದೀನಿ.
ನಮ್ಮ ಮಗುನೇ. ಹಾಂ, ಮನೆ ಕರ್ಕೊಂಡು ಹೋಗ್ತಿದ್ದಿಲ್ಲ. ನಾವು ಊರಿಂದ ಬಂದಿರೋದು. ಮನೆ ಕರ್ಕೊಂಡು ಹೆಲ್ಪ್ ಏನು ಬೇಡ, ಕರ್ಕೊಂಡು ಇದು ನಮ್ಮ ಮಗುನೇ. ಕರ್ಕೊಂಡು ಹೋಗ್ತೀನಿ, ತಲೆ ಕೆಡಿಸ್ಕೊಬಿಡಿ. ಇಷ್ಟ ತಾನೇ ನಿನಗೆ? ಹೌದಾ? ಸರಿ, ಈ ಥರ ಎತ್ಕೊಂಡ್ರೆ ನಮ್ಮ ಪರ್ಮಿಷನ್ ಕೊಡ್ಬೇಕಾನೆ? ಇಲ್ಲ, ಹಂಗೇನಿಲ್ಲ. ವಾಪಸ್ ಇದು ನೀರಿಗೆ ಕೊಡ್ಸೋ ಕರ್ಕೊಬತ್ತೀವಿ. ನಾವು ವೆಹಿಕಲ್ ಇಲ್ಲ ಇಲ್ಲ, ಪರವಾಗಿಲ್ಲ. ಮಗು ಏನು ತಿನ್ಸೋ ಕರ್ಕೊಬತ್ತೀವಿ. ಅವಾಗಿಂದ ಹಾಸ್ಕೊಂಡೆ ಇದೆ. ಕೂತ ಮಾತಾಡ್ಬೇಡ, ಕೂತ. ಏಯ್ ಮುಚ್ಚ ಬಾಯ್, ಮುಚ್ಚ ಬಾಯ್. ಏಯ್ कहाँ से आए हो? बताओ। हेलो। थोड़ा जल्दी। खोपड़ी उड़ा दूंगा। बोल कहाँ से आए? क्यों किडनैप किया था बच्चों को? कश्मीर से आया हो। क्या है तेरा नाम? जल्दी बोल। पता नहीं। बोलता है या शूट करो? खोपड़ी उड़ा दूंगा। मैं नहीं बोलेंगा। लेके चलो, लेके चलो सारे। चल 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 चलो। ಫಾರ್ ಡಿಸ್ಟೆನ್ಸ್ ಏನು ಹೇಳಬೇಕು? ಫಾರ್ ಡಿಸ್ಟೆನ್ಸಲ್ಲಿ ಒಂದು ದೊಡ್ಡ ಬಿಲ್ಡಿಂಗು ಏನೋ, ಹಾಂ ದೊಡ್ಡ ಬಿಲ್ಡಿಂಗು ರೈಟ್ ಕಾರ್ನರ್ ಏನು ಹೇಳಬೇಕು? ರೈಟ್ ಕಾರ್ನರ್ನಿಂದ ಡಿಗ್ರಿ ನೋಡಿ 5 ಡಿಗ್ರಿ ಅಲ್ಲ 3 ಡಿಗ್ರಿ 3 ಡಿಗ್ರಿ ಮತ್ತು ಅಲ್ಲೊಂದು ಚಿಕ್ಕ ಬಿಲ್ಡಿಂಗು. ಆ ಚಿಕ್ಕ ಬಿಲ್ಡಿಂಗ್ ರೈಟ್ ಕಾರ್ನರ್ಲಿ ನಮ್ಮ ಕೆಲಸಗಳಲ್ಲಿ ಕೆಲಸ ಮಾಡ್ತಾರೆ. ಅರ್ಥ ಆಯ್ತಾ? ಹೇಳಿಗಿದ್ದೀನಾ? ಹಾಂ ಮತ್ತೇನು ನೀವೇ ತೋರಿಸಿ ನಿಮ್ಗೆ ಈಸಿಯಾಗಿ ಹೊಗೆ ಕಾಣ್ತಾ ಇದೆಯಾ? ಇಲ್ಲ ಒಂದೇ ತಾನೆ. ಡೈರೆಕ್ಟಾಗಿ ಹೇಳ್ಬೋದು. ಡೈರೆಕ್ಟ್ ಮುಂದೆ ಸುಮಾರು 3 ಕಿಲೋಮೀಟ್ರಲ್ಲಿ ಹೊಗೆ ಏನಿದ್ವಿ ಹೊಗೆಯಿಂದ ರೈಟ್ ಸೈಡಲ್ಲಿ ಡಿಗ್ರಿ ನೋಡಿ. ಈಗ ಎಷ್ಟು ಡಿಗ್ರಿ ಅಂತೇಳಿ? 5 ಡಿಗ್ರಿ ರೈಟಲ್ಲಿ ಒಂದು ಟ್ಯಾಂಕ್ ಕಾಣ್ತಾ ಇದೆ. ಇನ್ನು ಪ್ಲಾಸ್ಟಿಂಗ್ ಆಗಿದೆ, ಕಲರ್ ಆಗಿಲ್ಲ. ಕಾಣ್ತಿದೆಯಾ? ಅದು ಕಲರ್ ಹೇಳಿದ್ರಿ, ಕಲರ್ ಆಗಿಲ್ಲ, ಅದು ಟ್ಯಾಂಕು. ಗಡಿಯಾರದಲ್ಲಿ ಡಿಗ್ರಿನಲ್ಲಿ ಡಿಸ್ಟೆನ್ಸು ಫಾರ್ ಡಿಸ್ಟೆನ್ಸ್ ನಿಯರ್ ಡಿಸ್ಟೆನ್ಸು. ಫಾರ್ ಡಿಸ್ಟೆನ್ಸ್ ಅಂದಾಗ ಅದಕ್ಕೆ ಲಿಮಿಟ್ ಇಲ್ಲ, ಎಷ್ಟಾದರೂ ಹೋಗ್ಬೋದು. ನಿಯರ್ ಅಂದಾಗ ಲಿಮಿಟ್ ಇದೆ. ನಿಯರ್ ಅಂದಾಗ ಏನು 50 ಮೀಟ್ರು 100 ಮೀಟ್ರು 200 ಮೀಟ್ರು 1 ಕಿಲೋಮೀಟ್ರ್ ಅಂತ ಹೇಳ್ಬೋದು ಅಲ್ವಾ ನಿಯರ್ಗೆ. ಫಾರ್ ಡಿಸ್ಟೆನ್ಸ್ ಅಂದಮೇಲೆ ಲೆಕ್ಕ ಇಲ್ಲ, ನಮ್ಗೆ ಗೊತ್ತಿಲ್ಲ ಎಷ್ಟು ದೂರ ಅಂತೇಳಿ. ಸೈನಿಕರು ಮೈಸೂರಿನ ಟ್ರೆಕ್ಕಿಂಗ್ 2024 ಟ್ರೆಕ್ಕಿಂಗ್ನಲ್ಲಿ ಸುಮಾರು 15 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀರಾ. ಇಲ್ಲಿ ಬಂದಮೇಲೆ ಕೂಡ
ಇಂಡಿಕೇಶನ್ ಆಫ್ ಲ್ಯಾಂಡ್ಮಾರ್ಕ್, ಡಿಗ್ರಿ ಡಿಸ್ಟೆನ್ಸ್, ಫಾರ್ ಡಿಸ್ಟೆನ್ಸ್, ಜಡ್ಜಿಂಗ್ ಡಿಸ್ಟೆನ್ಸ್ ಎಲ್ಲವನ್ನು ಕೂಡ ತಿಳ್ಕೊಂಡಿದ್ದೀರಾ. ಇವಾಗ ನಡೀತಾ ಇರೋದು ಪಾಯಿಂಟ್ ಟು ಪಾಯಿಂಟ್. ಏನಿದು ಪಾಯಿಂಟ್ ಟು ಪಾಯಿಂಟ್. ಟೋಟಲ್ 4 ಪಾಯಿಂಟ್ ಕೊಡಲಾಗಿದೆ ನಿಮಗೆ. 4 ಪಾಯಿಂಟ್ ನಿಮ್ಗೆ ಆಲ್ರೆಡಿ ಇಂಡಿಕೇಶನ್ ಮಾಡಲಾಗಿದೆ ಎಲ್ಲಿ ಇಳಿತಾರೆ ಅಂತೇಳಿ. ಅಲ್ಲಿಗೆ ಹೋದಾಗ ಅವ್ರು ಗುರ್ತು ಮಾಡಿರುವಂಥ ಎಲೆಗಳನ್ನ ಕೊಡ್ತಾರೆ. 4, 3, 2, 1. ಟ್ರೆಕ್ಕಿಂಗ್, ಸ್ಯಾಮ್ ಟ್ರೆಕ್ಕಿಂಗಲ್ಲಿ ಮಕ್ಕಳ ಉತ್ಸಾಹ ನೋಡ್ಬೋದು, ಜೋಶ್ ನೋಡ್ಬೋದು. ನೋಡಿಲಿ ಏನು ಸ್ಪಿರಿಟು, ಸಭಾ ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ಎಲ್ಲವ. ವೆರಿ ಗುಡ್. ಎಲ್ಲ ಬಂದು ದೊಡ್ಡ ಬನ್ನಿ. ರಿಪೋರ್ಟ್ ಕೊಡಿ ನನಗೆ ತಗೊಳ್ಳಲ್ಲ. ನಂಗೆ 4 ಎಲೆ ಕೊಡಿ, 4 ಎಲೆ ಕೊಡಿ. ರಿಪೋರ್ಟ್ ಕೊಡಿ. ಟೋಟಲ್ ಸ್ಟ್ರೆಂತ್ ಕೊಡಿ. ಸ್ಟ್ರೆಂತ್ ಕೊಡಿ. ಟೋಟಲ್ ಸ್ಟ್ರೆಂತ್ ಕೊಡಿ. ಟೋಟಲ್ ಸ್ಟ್ರೆಂತ್ ಕೊಡಿ. ಅಲ್ಲೇ ಕೊಡ. ಓಕೆ. ಜೈ ಹಿಂದ್ ಸರ್. ಜೈ ಹಿಂದ್. ಟೋಟಲ್ 24. ಪ್ಯಾರಾಸೆಫ್ ಟೀಮ್ ಪ್ಯಾರಾಸೆಫ್ 26 ಟೋಟಲ್. ತಪ್ಪಿದೆಯಾ? ಗುಡ್, ಕಂಗ್ರಾಟ್ಸ್. ವೆರಿ ಗುಡ್. ಫಸ್ಟ್ ಟೀಮ್. ಥ್ಯಾಂಕ್ ಯು ಸರ್. ಸರಿ, ಮಾರ್ಕೋಸ್ ಬಂದಿರಿ. ಸೈಡ್ ಹೋಗಿ. ಸೈಡ್ ಎಲ್ಲ ಹೋಗಿ. ಎಲ್ಲ ಥರ ಒಟ್ಟಿಗೆ. ಸೆಕೆಂಡ್ ಟೀಮ್. ಸೆಕೆಂಡ್ ಮಾರ್ಕೋಸ್. ಥರ್ಡ್ PC. ಫೋರ್ತ್ NDA. ಈಗ ನಡೆದಂತ ಪಾಯಿಂಟ್ ಟು ಪಾಯಿಂಟ್ ಕಾಂಪಿಟೇಷನ್ ಅಲ್ಲಿ 4th ಪೊಸಿಷನ್ NDA, 3rd ಪೊಸಿಷನ್ PC, 2nd ಪೊಸಿಷನ್ ಮಾರ್ಕೋಸ್. ಯಾವಾಗಲೂ ಹುಲಿನೇ. ಮೊದಲನೇ ಸ್ಥಾನ ಪ್ಯಾರಾಸೆಫ್. ಕಂಗ್ರಾಟ್ಸ್. ಗುಡ್. ಈಗ ಪ್ರತಿಯೊಂದು ಟೀಮಲ್ಲೂ ಕೂಡ 5 ಮಕ್ಕಳನ್ನ ಕಿಡ್ನಾಪ್ಗೆ ಅಂತೇಳಿ ನೀವು ಅಲ್ಲಿ ಗುರುತಿಸಿದ್ದೀರಾ. ಕೇಳಿಸ್ಕೊಂಡ್ರಾ? 5 ಮಕ್ಕಳು ನೀವು ಕೊಟ್ಟಿದ್ದೀರಾ. ಈಗ 20 ಮಕ್ಕಳು ನಾನು ಏನು ಮಾಡ್ತೀನಿ, ಇಲ್ಲಿ ಒಟ್ಟಿಗೆ ನಿಲ್ಲಿಸ್ತೀನಿ. ಅರ್ಥಲ್ಲ? ಅವ್ರವ್ರ ಮಕ್ಕಳು ಅವ್ರು ಕಿಡ್ನಾಪ್ ಮಾಡೋಂಗಿಲ್ಲ. ಓಕೆ. ಇನ್ನೊಬ್ಬರು ಬೇರೆ ಮಕ್ಕಳನ್ನ ಯಾವ ಟೀಮ್ ಮಕ್ಕಳನ್ನ ಎತ್ಕೊಂಡು ಹೋಗ್ಬೇಕು. ಎತ್ಕೊಂಡು ಹೋಗಂಟ ಬಾಕಿ ಮಕ್ಕಳು ಖಾಲಿ ಫ್ರೀ ಇರ್ತಾರಲ್ಲ, ಆ ಮಕ್ಳು ಇಲ್ಲೇ ಇರಬೇಕು. ನಾನು ಅರ್ಥೈತಲ್ಲ? ಫ್ರೀ ಮಕ್ಳು ಇಲ್ಲೇ ಇರಬೇಕು. ಅವಾಗ ಗೋವಾ ಮಾಡ್ತೀನಿ. ಗೋವಾದಾಗ ಹೋಗಿ ಕರ್ಕೊಂಬರ್ದಂಗೆ ಹೋಗಿ ಎಳೆದಾಡೋದಲ್ಲ. ಹೋಗಿ ಆ ಮಗುನ ಈಗ ಒಬ್ಬ ಆ ಟೀಮವ್ರು ಹೋಗಿ ಇಟ್ಕೊಂಡ್ರೆ ಅಲ್ಲಿಗೆ ಬಿಟ್ಬಿಡ್ಬೇಕು. ಮಗುನ ಹೋಗಿ ಇಟ್ಕೊಂಡ ತಕ್ಷಣ ಬಿಟ್ಬಿಡ್ಬೇಕು. ಇಲ್ಲೇ ಇಟ್ಕೊಳಕ್ಕೆ ಕೊಡ್ಬಾರ್ದು ನೀವು. ಇಟ್ಕೊಳಕ್ಕೆ ಕೊಟ್ರೆ ಅಲ್ಲಿಗೆ ಆ ಮಗು ಬಿಟ್ಬಿಡ್ಬೇಕು. ಇಟ್ಕೊಂಡ್ಮೇಲೆ ಯಾರು ಮೊದಲಿನ 5 ಮಕ್ಳನ್ನ ಕರ್ಕೊಂಬಂದಿಲ್ಲಿ ತಂದು ಬಿಡ್ತೀರಾ, ಆ ಟೀಮ್ ಫಸ್ಟು.
ಇಲ್ಲಿ ರಘು ಟೀಮ್ ಸೇರಿಸ್ಬಿಟ್ಟು ಬಂದಾಗ ಆ ಮಕ್ಳು ಅಲ್ಲಾಡಬಾರ್ದು. ಹೋಗಿ ಕರ್ಕೊಂಡ್ಬಿಡ್ಗಿ ಎಲ್ಲ ತಪ್ಪಿಸ್ಕೊಂಡ್ಬಿಟ್ರಿ ಆಮೇಲೆ ಟೀಮ್ ವೈಸು ಮರದ ಹೇಳಿ ಮರದ ಹೇಳಲಿ ರಘು ನೀ ಬೇರೆ ಆದ್ರೆ ಈಗ ಗಿಟಮ್ ಆಗಿದ್ಯಾ ಹುಡುಗಿ ಯಾವುದು ಮಾರ್ಕೋಸ್ ಹೆಸರು ಹಾ ಸುಹಾಸ್ ತನ್ಮಯ್ ಹೋಗಿಲ್ಲ ಏ ಇಲ್ಲಿ ಬರೋ ಯಾರು ಹೆಸರು ಹೇಳಿ ಹೆಸರು ಹೇಳ ಮಯೂರ್ ಆಮೇಲೆ ಏನಪ್ಪ ಯಾವ್ದು ಪ್ಯಾರನಾ ಏ ಪ್ಯಾರ ಕುರಿ ಕುರಿ ಅಲ್ಲೋಗಿ ಅಲ್ಲೋಗ್ರ ಪ್ಯಾರ ಪ್ಯಾರ ಅಲ್ಲೋಗೋ ಮುರುಗು ಪಿಸುಗುರು ಓಕೆ ಇದಕ್ಕೆ ಸ್ಲೈಡಿಂಗ್ ಏನಂತಾರೆ ಸ್ಲೈಡಿಂಗ್ ರೋಪ್ ಅಂತಾರೆ ಅಂದ್ರೆ ಸ್ಲೈಡರಿಂಗ್ ರೋಪ್ ಓಕೆ ಇದು ಕಮಾಂಡೋಸ್ಗಳೆಲ್ಲ ಹೆಲಿಕಾಪ್ಟರ್ನಿಂದ ಲ್ಯಾಂಡ್ ಆಗ್ತಾರೆ ನೋಡಿದಿರಲ್ಲ ಯಾವುದು ಆಪ್ರೇಷನ್ಗಳಲ್ಲಿ ಲಾಂಚ್ ಆದಾಗ ಮೇಘದಿಂದ ಹಿಡಿತಾರೆ ನೋಡಿದ್ದೀರಾ ಟಿ ವಿಲ ನೋಡಿದಾಗ ನಿಮಗೂ ಅನ್ಸ ಫೀಲ್ ಆಗಿರ್ತದೆ ನಾನು ಕೂಡ ಮಾಡಬೇಕು ಅಂತ ಅನಿಸುತ್ತೆ ಅಲ್ವಾ ಅದು ಇಷ್ಟು ಎತ್ತರ ಇರಲ್ಲ ಇನ್ನೂ ಎತ್ತರ ಇರ್ತದೆ 50 ಫೀಟ್ 60 ಫೀಟ್ ಹೈಟ್ ಇರ್ತದೆ ಓಕೆ ಅಷ್ಟು ಎತ್ತರದಿಂದ ಇಳಿಬೇಕಾಗ್ತದೆ ಜೊತೆಗೆ ಬಂದೂಕ್ ಇರುತ್ತೆ ಜೊತೆಗೆ ಅವ್ರ ಹತ್ರ ಆಮ್ನಿಷನ್ನು ಪೌಚು ಬುಲೆಟ್ ಪ್ರೂಫು ಇದಕ್ಕೆ ಸ್ವಲ್ಪ ಅವ್ರ ಸಾಮಾನ್ಯ ಲಗೇಜ್ ಇರ್ತದೆ ಇದೆಲ್ಲ ತೊಗೊಂಡು ಇಳಿಬೇಕಾಗುತ್ತೆ ಸುಮಾರು ಒಂದು 20-25 kg ವೆಯ್ಟ್ ಇರುತ್ತೆ ಅವ್ರ ಹತ್ರ ಓಕೆ ತೊಗೊಂಡು ಇಳಿಬೇಕಾಗುತ್ತೆ ಓಕೆನಾ ಇಳಿಬೇಕಾದ್ರೆ ಸ್ಲೈಡಿಂಗ್ ರೋಪ್ ಅಂತಾರೆ ಇದಕ್ಕೆ ಇದು ಹ್ಯಾಂಡ್ ಗ್ಲೌಸ್ ಸ್ಲೈಡಿಂಗ್ ರೋಪಿಗೆ ಹ್ಯಾಂಡ್ ಗ್ಲೌಸ್ ಇದು ಸ್ಲೈಡಿಂಗ್ ರೋಪಿಗೆ ಹ್ಯಾಂಡ್ ಗ್ಲೌಸ್ ಇದು ಇದಕ್ಕೆ ಅಂತ ಬಂದಿರೋದು ಹ್ಯಾಂಡ್ ಗ್ಲೌಸ್ ಇದು ಲೆದರ್ ಮಾಡಿರ್ತಾರೆ ಇದು ಹಾಕೊಳ್ತಾರೆ ನೀವೇನಾದರೂ ಇಟ್ಕೊಂಡು ಡೌನ್ ಆದರೆ ಚರ್ಮಕ್ಕೆ ತಗೋಗುತ್ತೆ ಚರ್ಮಕ್ಕೆ ಇದನ್ನು ತಡೆಯೋ ಶಕ್ತಿ ನಮ್ಮ ಚರ್ಮದಲ್ಲಿ ಇಲ್ಲ ಅದಕ್ಕೋಸ್ಕರ ಗ್ಲೌಸ್ ಹಾಕೊಳ್ಳಬೇಕು ಗ್ಲೌಸ್ ಇಲ್ದಾನೆ ಹತ್ಬಿಟ್ರೆ ಉಜ್ಜೋಯ್ತದೆ ಕೈ ಓಕೆ ಶಕ್ತಿ ಇದನ್ನು ಇಟ್ಕೊಂಡು ಮೇಳ ತಗೋಲ್ಲ ಇನ್ನೊಂದು ಹಾಕೈತಿಲ್ಲ ನಾವು ಅಲ್ಲಿ ಹಾಕಿದ್ದೀವಲ್ಲ ಗ್ರೌಂಡಲ್ಲಿ ಅದರಲ್ಲಿ ಇಟ್ಕೊಂಡು ಅದು ಅಪ್ಸಲಿಂಗ್ ಅದಂದರೆ ಮೇಳ ಹತ್ತೊಂದು ಅದನ್ನು ಕ್ಲೈಮ್ ಮಾಡೋದು ಅದ್ರಲ್ಲಿ ಕ್ಲೈಮ್ ಮಾಡ್ಬೋದು ಇದ್ರಲ್ಲಿ ಕ್ಲೈಮ್ ಮಾಡೋಕ್ಕಾಗಲ್ಲ ಇದರಲ್ಲಿ ಇಳಿಬೋದು ಅಷ್ಟೇ ಅದು ಇದರಲ್ಲಿ ಇನ್ನೊಂದು ಇಕ್ವಿಪ್ಮೆಂಟ್ ಯೂಸ್ ಮಾಡಿಕೊಂಡು ಅಪ್ಸೆಲಿಂಗ್ ಮಾಡ್ಬೋದು ಅಪ್ಸೆಲಿಂಗ್ ಅಂದರೆ ಅದಕ್ಕೆ ಒಂದು ಮೇಳ ಹತ್ತಲಿಕ್ಕೆ ಅಂತೇಳಿ ಒಂದು ಹೂಕ್ ಟೈಪ್ ಬರುತ್ತೆ ಅದನ್ನ ರಿಲೀಸ್ ಮಾಡ್ಕೊಂಡು ಮೇಗಡೆ ಎಳೆಯೋದು ಹಂಗೆ ಮೇಗಡೆ ಹತ್ಕೊಂಡು ಹೋಗ್ಬೋದು ಅದಕ್ಕೆ ಅದು ತರಿಸಿಲ್ಲ ನಾನು ಅದು ಕೂಡ ತರಿಸ್ಬೇಕಿದೆ ಅದು ಇದಕ್ಕೆ ಈಗ ಮಾಡಿಸೋದು ಜಸ್ಟ್ ಸ್ಲೈಡಿಂಗು ಓಕೆ ಇದ್ರ ಜೊತೆಗೆ ಹೂಕ್ ಬರುತ್ತೆ ಈ ಹೂಕ್ಸ್ಗಳು ಸುಮಾರು 200 kg ತೂಕನ ತಡೆಯುತ್ತೆ ಇದು ಒಂದೊಂದು ಹೂಕು 200 kg ತೂಕ ತಡೆಯುತ್ತೆ ಈ ಹೂಕ್ನ ನಾವು ಬೆಲ್ಟ್ಗೆ ಹಾಕೊಂಡು ಜಾಸ್ತಿ ಎತ್ತರ ಇದ್ದಾಗ ಹಾಕೊಂಡು ಕೆಳಗೆ ಅಂಥದ್ದು ಜೊತೆಗೆ ವರ್ಟಿಕಲ್ ರೋಪ್ ಇದು ವರ್ಟಿಕಲ್ ರೋಪ್ ಅಂತೀವಿ ಇನ್ನೊಂದು ಮಂಕಿ ರೋಪ್ ಅಂದರೆ ಆರ್ಜೆಂಟಲ್ ರೋಪ್ ನದಿ ದಾಟಬೇಕಿದ್ರೆ ಕ್ಯಾನಲ್ ದಾಟಬೇಕಿದ್ರೆ ಅವಾಗ ಕಷ್ಟ ಆಗುತ್ತೆ ಅವಾಗ ಸ್ಲ್ಯಾಡ್ ಆಗಬೇಕಾಗುತ್ತೆ ಹಿಂಗೆ ಅವಾಗ ಇದನ್ನು ಹೂಕನ್ನ ಯೂಸ್ ಮಾಡ್ತೀವಿ ಇಕ್ವಿಪ್ಮೆಂಟ್ ಯೂಸ್ ಮಾಡಿಕೊಂಡು ಅದನ್ನು ಹೂಕ್ ಹಾಕೊಂಡ್ರೆ ಅಕಸ್ಮಾತ್ ಕೈ ಸ್ಲಿಪ್ಪ ಬಿದ್ದರೂ ಕೂಡ ಇದೇ ಮಾಡೋದು ನಮ್ಮನ್ನ ಕಾಪಾಡುತ್ತೆ ಅದಕ್ಕೆ ಇದನ್ನ ಹಾಕೊಳ್ತೀವಿ ಅರ್ಥಲ್ಲ ಇದು ಹೂಕ್ ಇದಕ್ಕೆ 200 kg ತೊಳೆಯೋ ಶಕ್ತಿ ಇರ್ತದೆ ಇವಾಗ ನಮ್ಮಲ್ಲಿ ಎಷ್ಟೋ ಮಕ್ಕಳುಗಳಿಗೆ ಹೆಲಿಕಾಪ್ಟರ್ ನಿಲ್ಲಿಗೆ ಒಂದು ಆಸೆ ಅದು ಹೆಲಿಕಾಪ್ಟರ್ ತರ್ಸೋಕ್ಕಾಗುತ್ತಾ ಈಗ ನಾನು ಹೆಲಿಕಾಪ್ಟರ್ ತರ್ಸೋಕ್ಕಾಗುತ್ತಾ
ಯಾಕೆ ತರ್ಸೋಕ್ಕಾಗಲ್ಲ? ಖರ್ಚು ಜಾಸ್ತಿ ಇದೆ. ಆ ಹೆಲಿಕಾಪ್ಟರ್ ತಂದಿಲ್ಲಿ ಒಂದು ಗಂಟೆ ನಾನು ನಿಲ್ಲಿಸ್ತಿದ್ರು ಕೂಡ ಕಡಿಮೆ 1 ಲಕ್ಷ ಬೇಕಾಗುತ್ತೆ 1 ಗಂಟೆಗೆ, ಅಷ್ಟು ದುಡ್ಡು ಬೇಕಾಗುತ್ತೆ. ಅದನ್ನು ತಂದು ನಿಲ್ಲಿಸ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಆದರೆ ಅದೇ ಫೀಲಿಂಗ್ ನಾವು ಮಾಡ್ಬೋದು, ಈ ಥರ ಇಕ್ವಿಪ್ಮೆಂಟ್ ಯೂಸ್ ಮಾಡಿಕೊಂಡು, ಮರಗಳನ್ನ ಯೂಸ್ ಮಾಡಿಕೊಂಡು, ಲ್ಯಾಡ್ರ್ಗಳನ್ನ ಯೂಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡೋದ್ರಿಂದ ಸೇಮ್ ಫೀಲಿಂಗಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ಬೋದು. ಹಾಗಾದ್ರೆ ಮುಂದೊಂದು ನಿಮ್ಗೆ ಏನಾದರೂ ಆ ಥರ ಅವಕಾಶ ಸಿಕ್ಕಿದ್ರೆ ಫಟ್ ಅಂತ ಹೋಗಿ ನೀವು ಹೆಲಿಕಾಪ್ಟರ್ದು ಕೂಡ ಡೌನ್ ಆಗ್ಬೋದು. ಅರ್ಥೈತಲ್ಲ? ಅದನ್ನು ನಿಮ್ಮ ಕೈಲಿ ಮಾಡಿಸ್ತಾ ಇದ್ದೀನಿ, ಎಲ್ಲೂ ಕೂಡ ಮಾಡಬೇಕು. ಓಕೆ, ಗಾಬರಿ ಅಂತದೇನಿಲ್ಲ, ಕೆಳಗಡೆ ನಾವು ಇಟ್ಕೊಳ್ತೀವಿ. ಈ ನಮ್ಮ ಕೋಚ್ ಡೆಮ್ ಕೊಡ್ತಾನೆ, ನೀಟಾಗಿ ನಿಧಾನ ಬರಬೇಕಾದ್ರೆ ಲ್ಯಾಂಡ್ ಆಗಬೇಕು. ಲ್ಯಾಂಡ್ ಆಗಬೇಕಿದ್ರೆ ಅಂದರೆ ಲ್ಯಾಂಡ್ ಆಗ್ತೀವಲ್ಲ, ಫಟ್ ಅಂತ ಹಿಂಗೆ ಬಿಡಬಾರ್ದು. ಹಿಂಗೆ ಬಿದ್ದರೆ ಮಂಡಿ ಕೆಟ್ಟಾಗುತ್ತೆ. ಇದನ್ನು ಸ್ಪ್ರಿಂಗ್ ಥರ ಹಿಂಗೆ ಬಿಡಬೇಕು. ಮಂಡಿನ 4 ಮಕ್ಕಳ ಕಡೆ ಹಿಂಗೆ ಲೆಜ್ಜಿ ಕೊಡಬೇಕು, ದಡ್ಡ ಬಿಡಬಾರ್ದು. ಅರ್ಥಲ್ಲ? ಇದರಲ್ಲಿ ರೋಪಲ್ಲಿ ನೀವು ಕಂಟ್ರೋಲ್ ಕೆಪಾಸಿಟಿ ಇದೆ, ಇದರಲ್ಲಿ ಕ್ಲಚ್ ಬ್ರೇಕ್ ಇದರಲ್ಲೇ ಇದೆ. ಅದು ಹೆಂಗಪ್ಪ ಅಂದರೆ ನೀವು ಸ್ಟ್ರೈಪ್ ಬಿಟ್ಬಿಟ್ರೆ ಸೀದಾ ಮಾಡ್ಬಿಡ್ತೀರ. ಸ್ವಲ್ಪ ಇಳಿಬೇಕಿದ್ರೆ ಇದು ಬೆಂಡ್ ಮಾಡ್ಬೇಕು. ಹಿಂಗೆ ಬೆಂಡ್ ಮಾಡಿದ್ರೆ ಏನಾಗುತ್ತೆ, ಅದು ಸ್ಲೋ ಆಗುತ್ತೆ. ಜಾಸ್ತಿ ಬೆಂಡ್ ಮಾಡಿದ್ರೆ ಇಳಿಕೆ ಆಗಲ್ಲ. ಅರ್ಥಲ್ಲ? ಈ ಸ್ವಲ್ಪ ಬೆಂಡ್ ಮಾಡಬೇಕು, ಅದೇ ಮಾಡುತ್ತೆ ನಿಮ್ಮ ಸ್ಲೋ ಆಗಿ ಕರ್ಕೊಂಬರುತ್ತೆ. ಈ ಆರ್ಮ್ಸ್ ತಾಕತ್ತಿಂದ ಇದನ್ನ ಇಟ್ಕೋಬೇಕು, ಇನ್ನೇನು ಬೇಕಾಗಿಲ್ಲ. ಮಂಡಿ ಕೊಡಬಾರ್ದು, ಮಂಡಿ ಕೊಟ್ಟರೆ ಮಂಡಿ ಉಜ್ಜೋಗುತ್ತೆ. ಮಂಡಿ ಕೊಡಬಾರ್ದು, ಜಸ್ಟ್ ಹಿಂಗೆ ಬರ್ಬೇಕು ನೀವು. ಅರ್ಥಾಯ್ತಾ? ಓಕೆ ಸರ್, ಟ್ರೈ ಮಾಡೋಣ. ಮಂಡಿ ಯಾರು ಫೋನು ಇಲ್ಲ ನೈಟ್ ಸೆಕ್ಯೂರಿಟಿ ಟ್ರೆಕ್ಕಿಂಗ್ನಲ್ಲಿ ಗಾರ್ಡನ್ದಲ್ಲಿ ಮಲಗಿರುವ ಮಕ್ಕಳು ಟ್ರೆಕ್ಕಿಂಗ್ನಲ್ಲಿ ಕಾಡಲ್ಲಿ. ಯಾರು ಡ್ಯೂಟಿಲಿ ಯಾರಪ್ಪ? ಮನೋಜ್ ಟಾರ್ಚ್ ಆಫ್ ಮಾಡೋ.
ಬಂದಾಗ ಇಟ್ಕೊಂಡಿದ್ಯಾ ತೋರಿಸು. ಓಕೆ, ಮಕ್ಳುಗಳ ಜೋಪಾನ, ಯಾರು ಹೊರಗಡೆ ಹೋಗ್ಬೇಡ. ಫುಲ್ ನಿದ್ರೆಯಲ್ಲಿ ದಿನ ಎಲ್ಲ ಆ್ಯಕ್ಟಿವಿಟೀಸ್ ನಲ್ಲಿ ಮುಳುಗಿರುವಂಥ ಮಕ್ಕಳುಗಳು ನಿದ್ರೆ. ಕಾಡಲ್ಲೂ ಕೂಡ ಭಯವಿಲ್ಲದಂತೆ ನಿದ್ರೆ ಮಾಡುವಂಥ ಅವಕಾಶ ಮಕ್ಕಳಿಗೆ ಸಿಕ್ಕಿದೆ. ಯಾರಪ್ಪ ಡ್ಯೂಟಿಲಿ? ಶೃಂಗೇರಿ ಕೂಡ ಬದುಕಿದೆಯಾ? ಮಕ್ಳು ಯಾರು ಹೊರಡಕ್ಕೆ ಹೋಗ್ಬಾರ್ದು, ಇಲ್ಲಿಂದ ಈ ಬೌಂಡ್ರಿಂದ ಹೊರಗಡೆ ಯಾರು ಹೋಗ್ಬಾರ್ದು. ಓಕೆ, ಜೈ ಹಿಂದ್. ಗುಡ್ ಗುಡ್. ಕ್ಯಾಂಪ್ ಫೈರ್ನಲ್ಲಿ ಇನ್ನೂ ನಿದ್ದೆ ಮಾಡದಂತೆ ಕಾಯ್ತಿರುವಂತ ನಮ್ಮ ಸ್ಯಾಮ್ ಸೀನಿಯರ್ ಮಕ್ಕಳುಗಳು. ಸ್ನೇಹಿತರೆ, ಇವತ್ತು ನಮ್ಮ ಸೈನಿಕರು ಮೈಸೂರಿನಿಂದ ಇವತ್ತು 2ನೇ ದಿನ. ನಾವು 1 ದಿನಕ್ಕೆ ಟ್ರೆಕ್ಕಿಂಗ್ ಅಂತ ಬಂದಿದ್ದು. ಮಕ್ಕಳುಗಳು ಬರುವಂಥ ಇಲ್ಲ ಸರ್ ಟ್ರೆಕ್ಕಿಂಗ್ ಚೆನ್ನಾಗಿದೆ, ತುಂಬ ಎಂಜಾಯ್ ಅಂದರೆ ಎಂಜಾಯ್ ಮೀನ್ಸ್ ಕಲಿತಾ ಇದ್ದೀವಿ. ನಾವು ಏನಾದ್ರು ಕಲಿತಾ ಇದ್ವಿ ಅಂತಂದಮೇಲೆ ನಮ್ಗೆ ಅವಕಾಶ ಕೊಡಿ ಅಂತಂದಾಗ ನೈಟಲ್ಲೂ ಇಲ್ಲೇ ಸ್ಟೇ ಆಗಿದ್ವಿ. ನೈಟಲ್ಲಿ ಸ್ಟೇ ಆಗಿ ಮತ್ತು ಡೇನಲ್ಲೂ ಕೂಡ ಮಕ್ಕಳುಗಳು ಇನ್ನಷ್ಟು ತಯಾರಿ ಆಗ್ತಿದ್ದಾರೆ, ಮಾಡ್ತಾನೆ ಇದ್ದಾರೆ. ಇನ್ನೂ ನಾವು ಹೊರಟಿಲ್ಲ ವಾಪಸ್ಸು. ಇನ್ನೂ ಹೊರಡಲಿಕ್ಕೆ ಆಲ್ಮೋಸ್ಟ್ ಇನ್ನೂ 3-4 ಅವರ್ಸ್ ಆಗೋದು. ನಮ್ಮ ಮಕ್ಕಳೆಲ್ಲ ತುಂಬ ಭಾಳ ಎಂಜಾಯ್ ಮಾಡ್ತಾರೆ. ತಿಳ್ಕೊಂಡಾಗಾದ್ರೆ ಆರ್ಯನ್, ಹೇಗಿತ್ತು ಟ್ರೆಕ್ಕಿಂಗ್? ಚೆನ್ನಾಗಿತ್ತು ಅಂದ್ರೆ ಏನು ಚೆನ್ನಾಗಿತ್ತು? ಯಾವ್ದು ಲೈಫಲ್ಲಿ ಮಾಡೇ ಇರಲಿಲ್ಲ. ಕಾಡಲ್ಲಿ ಮಲಗಿದ್ದೆ, ಚಿರತೆ ಪ್ರಾಣಿ ಗಿಣಿ ಭಯ ಆಯ್ತಿಲ್ವಾ? ದರ್ಶನ್ ಹೇಗಿತ್ತು? ಚೆನ್ನಾಗಿತ್ತ? ಚೆನ್ನಾಗಿತ್ತು ಅಂದ್ರೆ ಏನರ್ಥ? ಕಾಡ ವಾಸ ಮಾಡ್ತಾರೆ ಅನ್ನೋದು ಎಕ್ಸ್ಪೀರಿಯನ್ಸ್ ಸಿಕ್ತು. ಓಕೆ, ನಿಂಗೆ ಅನಿಸುತ್ತೆ? ಚೆನ್ನಾಗಿದೆ. ಏನಂತಿದ್ರು? ಭಯ ಎಲ್ಲ ಹೋಗುತ್ತೆ. ಈಗ ಇದು ನಮ್ಮ ಸೈನಿಕರು ಮೈಸೂರಿನಲ್ಲಿ ನಮ್ಮ ಮಕ್ಕಳು ಅನ್ನೋ ಸ್ಪಿರಿಟ್. ನಮ್ಮ ಮಕ್ಕಳು ಯಾವುದಕ್ಕೂ ಒಂಚೆಲ್ಲ ಮಾಡಲೇಬೇಕು, ಚೆನ್ನಾಗಿತ್ತು ಮಾಡೇ ಮಾಡ್ತಾರೆ. ನಮ್ಮ ಸೈನ್ಯ ಸಾಮಲ್ಲಿ ಇವೆಲ್ಲ ಮಾಡಿಸೋ ಉದ್ದೇಶ ಅಂದ್ರೆ ಮೇಯ್ನು ನಮ್ಮ ದೇಶಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ. ನಾವೆಲ್ಲರೂ ಕೇಳ್ತಾ ಇದ್ದೀವಿ ನಮ್ಮ ದೇಶ ನಮಗೇನು ಮಾಡಿದೆ, ನಮ್ಮ ಸರ್ಕಾರ ನಮಗೇನು ಮಾಡಿದೆ ಅಂತೇಳಿ. ನಾವು ನಮ್ಮ ದೇಶಕ್ಕೋಸ್ಕರ ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಈಗಲೇ ನಮ್ಮ ಮಕ್ಳ ಹತ್ರ ಬಂದು ಕೊಟ್ಬಿಟ್ರೆ ಹೋಗ್ಬಿಟ್ಟು ಶೂಟ್ ಮಾಡಬಿಡ್ತಾರೆ ಅಲ್ವೇನ್ರ? ಈಗಲೇ ಕೊಟ್ಬಿಟ್ರೆ ಹೋಗ್ಬಿಟ್ಟು ಜೊತೆ ಹೊರಡ್ಲಿಕ್ಕೆ ತಯಾರ ಆಗ್ಬಿಡ್ತಾರೆ. ಅಂದರೆ ಫಿಸಿಕಲಿ ಫಿಟ್ ಇದ್ದಾರೆ, ಮೆಂಟಲಿ ಫಿಟ್ ಇದ್ದಾರೆ. ಇವ್ರಿಗೆ ಆಲ್ಮೋಸ್ಟ್ ಒಂದು ಕಾಡಲ್ಲಾಗಿರ್ಬೋದು, ನಾಡಲ್ಲಾಗಿರ್ಬೋದು, ಯಾವುದೋ ಜೀವನ ಮಾಡೋಕೆ ಅಂತ ಕಲಿಸ್ಬಿಟ್ಟಿದ್ದೀವಿ. ಅದಕ್ಕರ್ಥ ಇನ್ನೂ ಜಸ್ಟ್ ಒರಿಜಿನಲ್ ಬುಲೆಟ್ ಕೊಟ್ಬಿಟ್ಟು ಬಂದು ಕೊಟ್ಬಿಟ್ರೆ ಹೋಗಿದ್ದು ಜೊತೆ ಹೊರಡ್ಲಿಕ್ಕೂ ತಯಾರಾಗಿರ್ತಾರೆ. ನಮ್ಮ ಸೈನ್ಯಕ್ಕೆ, ನಮ್ಮ ಭಾರತೀಯ ಸೇನೆಗೆ ರಿಸರ್ವ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಕ್ಕಳುಗಳು ನೀವು ರಿಸರ್ವ್ ಆಗಿರ್ತೀರಾ? ರಿಸರ್ವ್ ಆಗಿರ್ತೀರಾ? ಫೈಟ್ ಮಾಡ್ತೀರಾ? ಗೊಮ್ಮಟೇಶ್ವರ ಅಲ್ಲಿದೆ. ನಮಸ್ತೆ, ಜೈ ಹಿಂದ್. ಸೈನಿಕರ ಮೈಸೂರಿನಲ್ಲಿ ನಡೆಸ್ಕೊಡುವಂಥ ಫಿಸಿಕಲ್ ಫಿಟ್ನೆಸ್ನ ಬೆನಿಫಿಟ್ ಬಗ್ಗೆ, ವಿಶೇಷವಾಗಿ ಅಗ್ನಿವೀರರು ಯಾರೀಗ PETಗೆ ತಯಾರಾಗ್ತಿದ್ರೆ ಅಂಥ ಮಕ್ಕಳಿಗೆ ಏನೇನು ಬೆನಿಫಿಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೇನೆ, ಕೇಳ್ಕೊಳ್ಳಿ. ಮೊದಲನೇದಾಗಿ 24/7 ನಿಮ್ಗಳನ್ನ ನಾವು ಕೇರ್ ತಗೊಂತೀವಿ. ಅಗ್ನಿಪತ್ ಫಿಸಿಕಲಿ ತಯಾರಾಗುವಂಥ ಮಕ್ಕಳು ಬಹಳಷ್ಟು ವರ್ಕೌಟ್ ಮಾಡ್ತಾರೆ. ಅವ್ರಿಗೆ ಆರೋಗ್ಯ ಬಹಳ ಮುಖ್ಯ. ಆದ ಕಾರಣ ನಮ್ಮ ಸೈನಿಕರ ಮೈಸೂರಿನಲ್ಲಿ ನೀರಿನ ವ್ಯವಸ್ಥೆಗೆ ಯಾವುದೇ ರೀತಿ ಕೊರತೆ ಇಲ್ಲ. 24 ಗಂಟೆಯಲ್ಲಿ 2 ಬಾರಿ 3 ಬಾರಿ
ಸ್ನಾನ ಮಾಡ್ಬೋದು, ಬಟ್ಟೆ ಒಲಿಗೆ ಕೂಡ ಯಾವುದೇ ರೀತಿ ಸಮಸ್ಯೆ ಇರುವುದಿಲ್ಲ, ಎಲ್ಲ ರೀತಿಯ ತಯಾರಿ ಇದೆ. ಅದ್ರ ಜೊತೆಗೆ ವಿಶೇಷವಾಗಿ ಹೆಲ್ತಿ ಫುಡ್, ಆರೋಗ್ಯವೇ ಭಾಗ್ಯ ಎನ್ನುವಂತೆ ಹೆಲ್ತಿ ಫುಡ್ ಕೂಡ ನಾವು ಇಲ್ಲಿ ವ್ಯವಸ್ಥೆನ ಮಾಡ್ಕೊಡ್ತಾ ಇದ್ದೀವಿ. ಜೊತೆಗೆ ಅಂತ ಮಕ್ಕಳಿಗೆ ಎಕ್ಸ್ಟ್ರಾ ಡೈಟಿಂಗ್ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಪೀಟಿಗೆ ಬರುವಂತ 1600 ಮೀಟರ್ ರನ್ನಿಂಗ್, ಪುಲ್ಅಪ್ಸ್, ಜಿಗ್ ಜಾಗ್ ಅಂಡ್ 9 ಫೀಟ್ ಡಿಚ್ ನ ಪ್ರಾಕ್ಟಿಕಲ್ ಆಗಿ 100% ನಿಮ್ಮನ್ನು ತಯಾರು ಮಾಡ್ತೀವಿ. ಅದು ಬಿಟ್ಟರೆ ನೆಕ್ಸ್ಟ್ PST ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಬರುವಂತ ಹೈಟ್, ವೆಯ್ಟ್, ಚೆಸ್ಟ್ ಯಾರ್ಯಾರು ಕಡಿಮೆ ಇದೆ ಅದನ್ನ ನಾವು ಗಮನಿಸಿ ಎಕ್ಸ್ಟ್ರಾ ಕೇರ್ ತಗೊಂಡು ಇಂಪ್ರೂವ್ಮೆಂಟ್ ಮಾಡ್ತೀವಿ. ಪ್ರೀ ಮೆಡಿಕಲ್ ಚೆಕ್ಅಪ್ ಬಹಳ ಮುಖ್ಯ. ಎಷ್ಟು ಮಕ್ಕಳಿಗೆ ನಾಕ್ನಿ ಇರುತ್ತೆ, ಎಲ್ಬೋ ಕ್ಲೋಸ್ ಇರುತ್ತೆ, ಏನಾದ್ರೂ ಸಮಸ್ಯೆಗಳಿರ್ತವೆ, ಅದನ್ನ ಅಂಗಗಳನ್ನ ಸರಿಯಾದ ಚೆಕ್ ಮಾಡಿ ಸರಿಯಾದ ಗೈಡ್ ಮಾಡ್ತೀವಿ, ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸೋಕೆ ವ್ಯವಸ್ಥೆನ ಮಾಡ್ತೀವಿ. ಜೊತೆಗೆ ಆಗುವಂತದ್ದು ಡಾಕ್ಯುಮೆಂಟೇಶನ್ಗೆ ಹೆಲ್ಪ್. ಎಷ್ಟು ಮಕ್ಕಳು ಡಾಕ್ಯುಮೆಂಟ್ಸ್ ಬಗ್ಗೆ ಸರಿಯಾದ ರೀತಿ ಮಾಹಿತಿ ಇರೋದಿಲ್ಲ, ಅದ್ರ ಬಗ್ಗೆ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಅಡಾಪ್ಟಬಿಲಿಟಿ ಟೆಸ್ಟ್, ಅದು ನಾನು ವಿಡಿಯೋ ಕೊಟ್ಟಿದ್ದೀನಿ, ವಿಡಿಯೋದಲ್ಲಿ ನೋಡಿ ಅದ್ರ ಬಗ್ಗೆನೂ ಕೂಡ ನಾವು ಸಂಪೂರ್ಣವಾಗಿ ನಿಮ್ಮ ತಯಾರಿ ಮಾಡ್ತೀವಿ. ಬರೀ ಇಷ್ಟೇ ಅಲ್ಲ, ಪ್ರತಿಯೊಂದು ಅಗ್ನಿಪಥ್ ರ್ಯಾಲಿನಲ್ಲಿ ನಾವು ಕ್ಯಾಂಪಸ್ನ ಹಾಕೊಳ್ತೀವಿ, ಮಕ್ಕಳಿಗೆ ಅನುಕೂಲ ಆಗಲಿ. ಕೇವಲ ನಮ್ಮ ಸ್ಯಾಮಲ್ಲಿರುವಂಥ ಮಕ್ಕಳುಗಳಲ್ಲ, ಹೊರಗಡೆ ಬರೋ ಮಕ್ಕಳುಗಳಿಗೂ ಹೆಲ್ಪ್ ಆಗಲಿ ಅಂತೇಳಿ ನಾವು ಕ್ಯಾಂಪಸ್ ಹಾಕೊಳ್ತೀವಿ. ಆ ಕ್ಯಾಂಪಸ್ನ ಲಾಭ ಪಡ್ಕೊಳ್ಳಿ ಅಂತೇಳಿ ವಿಶೇಷವಾಗಿ ನಮ್ಮ ಅಕಾಡೆಮಿಲಿ ತರಬೇತಿ ಪಡ್ಕೊಳ್ತಾರೆ ಮಕ್ಕಳಿಗೆ ಬಹಳಷ್ಟು ಅನುಕೂಲ ಆಗ್ತದೆ. ಕ್ಯಾಂಪಸ್ ಎಲ್ಲಿ ರ್ಯಾಲಿ ನಡೆಸ್ಕೊಡ್ತಿದ್ದಾರೆ, ಇವಾಗ ಕೊಡಗಿನಲ್ಲಿ ಮಡಿಕೇರಿಯಲ್ಲಿ ರ್ಯಾಲಿ ನಡೀತದೆ, ಅಲ್ಲಿ ನಾವು ಕ್ಯಾಂಪಸ್ನ ಹಾಕೊಂಡು ಮಕ್ಕಳಿಗೆ ಹೆಲ್ಪ್ ಮಾಡ್ತೀವಿ. ಟ್ರಾನ್ಸ್ಪೋರ್ಟೇಷನ್ ಮಕ್ಕಳಿಗೆ ಹೋಗಿ ಬರ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ, ಅದು ಕೂಡ ಹೆಲ್ಪ್ ಮಾಡ್ತೀವಿ. ವೀಕ್ಲಿ ಟ್ವೈಸ್, ಈಗ ಕಡಿಮೆ ಸಮಯ ಇರುವ ಕಾರಣ ವಾರಿಗೆ 2 ಬಾರಿ ಸ್ಟೇಡಿಯಂನಲ್ಲಿ ಪಕ್ಕ ಟೆಸ್ಟ್ ತಗೊಂತೀವಿ. ಟೆಸ್ಟ್ ಅಲ್ಲಿ ಅವರ ಇಂಪ್ರೂವ್ಮೆಂಟ್ ನ ಚೆಕ್ ಮಾಡ್ತೀವಿ, ಎಲ್ಲಿ ವೀಕ್ ಆಗ್ತಿದ್ದಾರೆ ಅದು ಗಮನಿಸಿ ಸರಿಯಾದ ಗೈಡ್ ಮಾಡಿ ಮಕ್ಕಳನ್ನು ತಯಾರಿ ಮಾಡ್ತೀವಿ. ಬರೀ ಇಷ್ಟೇ ಅಲ್ಲ ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಎಕ್ಸ್ ಬ್ಲ್ಯಾಕ್ ಹೆಡ್ ಕಮಾಂಡರ್ ಶ್ರೀಧರ್ ಸದಾ ನಿಮ್ಮ ರ್ಯಾಲಿ ಮುಗಿಯೋ ತನಕ ಕೂಡ ನಾನು ನಿಮ್ಮ ಜೊತೆ ಇರ್ತೀನಿ, ಇದು ಗ್ಯಾರಂಟಿ ಪಕ್ಕ. ನಾವು ತಯಾರಿ ಮಾಡೋದು ಹೇಗೆ ಅನ್ನೋದಿತ್ತು ಅಂದ್ರೆ, ವಾರದ ಪೂರ್ತಿ ಶೆಡ್ಯೂಲ್, ಮಾರ್ನಿಂಗ್, ಡೇ, ಈವ್ನಿಂಗ್, ನೈಟ್ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಅವ್ರಿಗೆ ತಯಾರಿ ಮಾಡ್ತೀವಿ. ಅದು ಪುಲ್ಅಪ್ಸ್ಗಳಿಗಾಗಿರ್ಬೋದು, ರನ್ನಿಂಗ್ ಆಗಿರ್ಬೋದು. ಸ್ಪೀಡ್ ರನ್ ಬೇಕಾ, ಶಾರ್ಟ್ ರೂಟ್ಗಳನ್ನ ತಯಾರಿ ಮಾಡಿದ್ದೀವಿ. ಇವಾಗ ಇಂಟರ್ನೆನ್ಸ್ ಸ್ಟ್ರೆಂಥಿಂಗ್ ಜಾಸ್ತಿ ಬೇಕಾ ಅಂತವ್ರಿಗೆ ಲಾಂಗ್ ರೂಟ್ ರನ್ನಿಂಗ್ ಮಾಡಿಸ್ತೀವಿ. ಬರೀ ರನ್ನಿಂಗೇ ಮಾಡಿಸೋದಲ್ಲ, ವರ್ಕೌಟ್ ಅವ್ರಿಗೆ ಏನು ಅವಶ್ಯಕತೆ ಇದೆ ಅಷ್ಟೇ ವರ್ಕೌಟ್ ಅನ್ನು ತಯಾರಿ ಮಾಡ್ತಾ ಇದ್ದೀವಿ. ನಮ್ಮ ಸೈನಿಕರ ಮೈಸೂರಿನಲ್ಲಿ ಈಗಲೂ ಕೂಡ ಮಕ್ಕಳಿಗೆ ಸೀಟ್ಸ್ ಇದೆ. ಯಾರು ಆಸಕ್ತ ಮಕ್ಕಳಿಗಿದ್ರೆ ಬಂದು ಜಾಯ್ನ್ ಆಗಿ ನಿಮ್ಮ ಉಜ್ವಲ ಭವಿಷ್ಯನ ರೂಪಿಸ್ಕೊಳ್ಳಿ. ನಮ್ಮಲ್ಲಿ ಯಾವುದೇ ರೀತಿ ಲಿಮಿಟ್ ಸೀಟ್ಸ್ ಇಲ್ಲ, ವಿಶೇಷವಾಗಿ ಅಗ್ನಿವೀರ್ ಮಕ್ಕಳಿಗೆ. ನಮ್ಮ ಸೈನಿಕರ ಮೈಸೂರಿನಲ್ಲಿ ಎಲ್ಲಾ ತರದ ತರಬೇತಿ ನಡೆಸ್ತಾ ವಿಶೇಷವಾಗಿ ಕಾಳಜಿ ವಹಿಸುವಂಥದ್ದು ಅಗ್ನಿಪಥ್ ಸೋಲ್ಜರ್ಸ್ಗಳಿಗೆ. ಏನಕ್ಕಪ್ಪ ಅಂದ್ರೆ ಅವರ ಮನಸ್ಸು ಭಾರತೀಯ ಸೇನೆಯಲ್ಲಿ ಸೇರಿ ಭಾರತಾಂಬೆಯ ಸೇವೆ ಸಲ್ಲಿಸಬೇಕು ಎಂಬ ಮನೋಭಾವನೆ ಇದೆಯಲ್ಲ, ಅದಕ್ಕೆ ನಾವು ಕೃತಜ್ಞತೆ ಸಲ್ಲಿಸಬೇಕು. ಅಂತ ಮಕ್ಕಳಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಸೇನೆಯಲ್ಲಿ ಸೇವೆ ಸಲ್ಲಿಸಬೇಕು ಎಂಬ ಆ ಉತ್ಸಾಹ ಮನಸ್ಸಿದೆಯಲ್ಲ, ಅಂತ ಮಕ್ಕಳಿಗೆ ಸಪೋರ್ಟ್ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶವಾಗಿದೆ. ಅದಕ್ಕೋಸ್ಕರನೇ ನಾವು 24/7 ಕೇರ್ ತಗೊಂಡು ಲಾಸ್ಟ್ ಡೇ ನಲ್ಲೂ ಕೂಡ ನಮ್ಮ ಹತ್ರ ಬಂದರೂ ಕೂಡ ನಾವು ತಯಾರಿ ಮಾಡ್ತೀವಿ. ನಿಮಗೆಲ್ಲರೂ ಭಗವಂತ ಒಳ್ಳೇದು ಮಾಡಲಿ. ವಿಶ್ ಯು ಆಲ್ ದಿ ಬೆಸ್ಟ್. ಆದಷ್ಟು ಬೇಗ ಬಂದು ಸೈನಿಕರ ಮೈಸೂರಿನಲ್ಲಿ ನಿಮ್ಮ ತರಬೇತಿಯನ್ನು ಪಡ್ಕೊಂಡು ಉಜ್ವಲ ಭವಿಷ್ಯನ ರೂಪಿಸ್ಕೊಳ್ಳಿ. ನಮಸ್ತೆ, ಜೈ ಹಿಂದ್.